ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ. ನಾನು ಪವಿತ್ರ. ಈ ದಿನದ ಕೊರಟಗೆರೆ ನ್ಯೂಸ್. ಕೊರಟಗೆರೆ ತಾಲೂಕಿನ ನೂತನ ತುಮುಲ್ ನಿರ್ದೇಶಕರಾದ ಸಿದ್ದಗಂಗಯ್ಯ ವೀರವರು ಭೇಟಿ ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ನರಲ್ಲಿ ವೀಕ್ಷಿಸಿ. ಕೊರಟಗೆರೆ ತಾಲೂಕಿನ ನೂತನ ತುಮುಲ್ ನಿರ್ದೇಶಕರಾದ ಸಿದ್ದಗಂಗಯ್ಯ ವೀರವರು ತಾಲೂಕಿನ ಡಿ ನಾಗೇನಹಳ್ಳಿ, ಹೊಸಕೋಟೆ, ಚಿಕ್ಕಪಾಲನಹಳ್ಳಿ, ದೊಡ್ಡಪಾಲನಹಳ್ಳಿ, ತನ್ನೇನಹಳ್ಳಿ, ವಡ್ರಹಳ್ಳಿ, ಬೈಚನಹಳ್ಳಿ ಗ್ರಾಮಗಳಲ್ಲಿರುವ ಹಾಲು ಉತ್ಪಾದಕರ ಸಹಕಾರ ಕೇಂದ್ರಗಳಿಗೆ ಭೇಟಿಯನ್ನ ನೀಡಿ ರೈತರ ಕುಂದುಕೊರತೆಗಳನ್ನು ಹಾಗೂ ಸಹಕಾರ ಕೇಂದ್ರದ ಅಧ್ಯಕ್ಷರು, ಉಪಾಧ್ಯಕ್ಷರನ್ನ ವಿಚಾರಿಸಿ ಜಿಲ್ಲೆಯಲ್ಲಿ ಕೊರಟಗೆರೆ ತಾಲೂಕನ್ನ ಹಾಲು ಉತ್ಪಾದಕರ ಸಹಕಾರ ಕೇಂದ್ರಗಳನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಅಂತ ಹೇಳಿ ನೂತನ ತುಮುಲ್ ನಿರ್ದೇಶಕ ಸಿದ್ದಗಂಗಯ್ಯ ತಿಳಿಸಿದ್ದಾರೆ. ಅದೇ ರೀತಿ ಸಂಘದ ಅಧ್ಯಕ್ಷರಾದ ಗೌರವನವರು ಸಹಿತ ಆಗಮಿಸಿದರೆ ಅವ್ರಿಗೂ ಸಹಿತ ವಿಶ್ವಮಾಲಿಕೆ ಮೂಲಕ ಸ್ವಾಗತ. ಕೊರಟಗೆರೆ ತಾಲೂಕಿನಿಂದ ನೂತನವಾಗಿ ತುಮಕೂರು ಆನುಕೂಟಕ್ಕೆ ಆಯ್ಕೆಯಾಗಿರುವಂತಹ ನಮ್ಮ ಸಿದ್ದರಾಮ ಸಾಹೇಬರು ಈ ಒಂದು ಸಭೆಗೆ ಆಗಮಿಸಿದರೆ ತಮ್ಮನ್ನೆಲ್ಲ ಮುಖಪರಿಚಯ ಮಾಡಬೇಕು ಅಂತ ಒಂದು ಸಭೆಯನ್ನು ಕರೆದಿದ್ದಾರೆ. ಈ ಒಂದು ಸಭೆಗೆ ಅವರು ಆಗಮಿಸಲು ತುಮಕೂರಿನಿಂದ ಹೋಗಿ ಈ ನಮ್ಮ ಸಂಘದ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಮುಖ್ಯಮಂತ್ರಿ ಮೂಲಕ ನಮ್ಮ ಕೊರಟಗೆರೆ ತಾಲೂಕಿನ ಎಲ್ಲ ಹಾಲು ಒಕ್ಕೂಟದ ಸಹಕಾರ ಸಂಘಗಳ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರು ಹಾಗೂ ಎಲ್ಲ ಹಾಲು ಆಗ್ತಕ್ಕಂಥ ಹಾಲು ಉತ್ಪಾದಕರು, ಷೇರುದಾರರು ಮತ್ತು ಎಲ್ಲ ಕೊರಟಗೆರೆ ತಾಲೂಕಿನ ಗ್ರಾಮದ ಹಿರಿಯರು ಮತ್ತು ಯುವಜನತೆ ಹಾಗೂ ಯುವ ಮುಖಂಡರು ಹಾಗೂ ಎಲ್ಲ ನಮ್ಮ ಹಿರಿಯರು ಮತ್ತು ಎಲ್ಲರೂ ಕೂಡ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನ ಅವರಿಗೆ ಸಮರ್ಪಣೆ ಮಾಡ್ತಾ, ಈ ಒಂದು 2024-25ನೇ ಸಾಲಿನಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಮಹಾಜನತೆಗೆ ಮತ್ತೊಮ್ಮೆ ನನ್ನ ಧನ್ಯವಾದ ಸಮರ್ಪಣೆ ಮಾಡ್ತಾ, ಹಾಗಾಗಿ ಏನು ಈ ಒಂದು ಸಮಯದಲ್ಲಿ ತಾವುಗಳು ನನ್ನನ್ನು ಆಯ್ಕೆ ಮಾಡಿದ್ದೀರಿ, ನಿರ್ದೇಶಕರನ್ನ ಆಯ್ಕೆ ಮಾಡಿದ್ದೀರಿ. ಹಾಗಾಗಿ ಹೈನುಗಾರಿಕೆ ಹೆಚ್ಚು ಒತ್ತನ್ನು ಕೊಟ್ಟು ಈ ಗ್ರಾಮಗಳ ಅಭಿವೃದ್ಧಿ ಮಾಡಬೇಕು, ಹೈನುಗಾರಿಕೆಯನ್ನು ಉನ್ನತೀಕರಣ ಮಾಡಬೇಕು. ಹೈನುಗಾರಿಕೆಯಲ್ಲಿ ಕೊರಟಗೆರೆಯ ಮೊದಲನೇ ಸ್ಥಾನಕ್ಕೆ ತರಬೇಕು. ತುಮಕೂರು ಜಿಲ್ಲೆಯಲ್ಲಿ ಏನು ಮೊದಲನೇ ಸ್ಥಾನದಲ್ಲಿ ಕುಣಗಲಿದೆ, ಆ ಸ್ಥಾನದಲ್ಲಿ ನಮ್ಮ ಕೊರಟಗೆರೆ ಬರಬೇಕು ಅಂತಕ್ಕಂಥದ್ದು ಭಾಳ ಮಾದಾಸೆಯನ್ನು ಹೊಂದಿದ್ದೇವೆ. ಅದ್ರ ಜೊತೆಯಲ್ಲಿ ನಮ್ಮ ಎಲ್ಲ ಏನು ಕೊರಟಗೆರೆ ತಾಲೂಕಿನ ಅಧಿಕಾರಿಗಳು ಅಂತ ಪುಷ್ಪಲತಾ ಮೇಡಮ್ ಅವರು, ಬಶೀರಾ ಮೇಡಮ್, ಮಹಾಲಕ್ಷ್ಮಿ ಅವರು ಮತ್ತು ಜಯಕುಮಾರ್ ಅವರು ಹಾಗೂ ಎಲ್ಲ ಸಿಬ್ಬಂದಿಗಳು ಹೆಚ್ಚು ಒತ್ತು ಕೊಟ್ಟು ಬಹುಶಃ ನೋಡಿ ಬೆಳಗ್ಗೆ 7 ಗಂಟೆಗೆ ಕೆಲಸವನ್ನು ಪ್ರಾರಂಭ ಮಾಡ್ತೇವೆ. ಬಹುಶಃ ಮೊನ್ನೆ ದಿನ ಕೂಡ 7 ಗಂಟೆಗೆ ಪ್ರಾರಂಭ ಮಾಡಿ ಸುಮಾರು 24 ಹಳ್ಳಿಗಳನ್ನು ಭೇಟಿ ಮಾಡಿ, ಎಲ್ಲ 24 ಹಳ್ಳಿಗಳ ಒಕ್ಕೂಟಗಳಿಗೆ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರುಗಳಿಗೆ ಮತ್ತು ಹೆಚ್ಚು ಪ್ರೋತ್ಸಾಹವನ್ನು ನೀಡುವ ಮುಖಾಂತರವಾಗಿ, ಅವರಿಗೆ ಅಭಿನಂದನೆ ನೀಡುವ ಮುಖಾಂತರವಾಗಿ ಹೈನುಗಾರಿಕೆಯನ್ನು ಉನ್ನತೀಕರಣಗೊಳಿಸಿ ಈ ಗ್ರಾಮಗಳ ಅಭಿವೃದ್ಧಿ ಮತ್ತು ಆರ್ಥಿಕತೆ ಹೆಚ್ಚು ಸಬಲೀಕರಣವಾಗುತ್ತೆ ಅಂತಕ್ಕಂಥದ್ದು ಮಾತನ್ನು ಹೇಳ್ತಾ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ಕೂಡ 24 ಹಳ್ಳಿಗಳನ್ನು ಹಾಕಿಕೊಂಡು ಬೆಳಗ್ಗೆ 8 ಗಂಟೆ ಡಿ ನಾಗೇನಹಳ್ಳಿಯಿಂದ ಪ್ರಾರಂಭ ಮಾಡಿ ಈಗ ಹೊಸಕೋಟೆಯಲ್ಲಿದ್ದೇವೆ. ಹಾಗಾಗಿ ಇಲ್ಲೆಲ್ಲ ಹೊಸಕೋಟೆಯಲ್ಲಿರ್ತಕ್ಕಂಥ ಚಿಕ್ಕಪಾಲನಹಳ್ಳಿ, ದೊಡ್ಡಪಾಲನಹಳ್ಳಿ ಮತ್ತು ತಣ್ಣೇನಹಳ್ಳಿ, ಹೊಸಕೋಟೆ, ಹಾಗೆ ವಡ್ರಹಳ್ಳಿ ಮತ್ತು ಡಿ ನಾಗೇನಹಳ್ಳಿ ಇರ್ತಕ್ಕಂಥ ಬೈಚನಹಳ್ಳಿ ಎಲ್ಲ ನಮ್ಮ ಹಾಲು ಒಕ್ಕೂಟದ ಮಹಾಜನತೆ ಭಾಳ ಉತ್ತಮರಿದ್ದಾರೆ, ಭಾಳ ಸುಸಂಸ್ಕೃತಿದ್ದಾರೆ, ಅವರು ಭಾಳ ಶ್ರಮಪಟ್ಟು ಹಾಲಿನಲ್ಲಿ ಈಗಾಗಲೇ ಬೇಕಾದಷ್ಟು ತೊಂದರೆ ಇದೆ, ಲಾಭಾಂಶ ಕಡಿಮೆ ಇದೆ ಎಂದು ಕೂಡ ಹೆಚ್ಚು ಒತ್ತು ಕೊಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ತುಮುಲ್ ಒಕ್ಕೂಟದಿಂದ ರೈತರಿಗೆ ಬರಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡಬೇಕು ಅಂತೇಳಿ ನಾವು ಈಗಾಗಲೇ ಮಾನ್ಯ ಅಧ್ಯಕ್ಷರಾದಂಥ ವೆಂಕಟೇಶ್ ಅವರಲ್ಲಿ ಮನವಿ ಮಾಡ್ಕೊಂಡಿದ್ದೇವೆ. ಹಾಗೂ MD ಶ್ರೀನಿವಾಸ್ ಅವರಲ್ಲೂ ಕೂಡ ಮನವಿ ಮಾಡ್ಕೊಂಡಿದ್ದೇವೆ. ಅವರು ಮೊದಲನೇ ಸಲ ನಮ್ಮ ಮಾತಿಗೆ ಬೆಲೆಯನ್ನು ಕೊಟ್ಟು ದಿನಾಂಕ 11/2/2023ರಿಂದ 2025ರಿಂದ ₹2 ಪ್ರತಿ ಲೀಟರ್ಗೆ ₹2 ದರ ಹೆಚ್ಚಿಗೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದರೆ, ಇನ್ನು ಮುಂದಿನ ದಿನಗಳಲ್ಲಿ ರೈತರ ಪರವಾಗಿ ನಾವು ಹೋರಾಟವನ್ನು ಮಾಡ್ತೇನೆ. ಅದ್ರ ಜೊತೆಗೆ ಈ ಶಿಕ್ಷಣಕ್ಕೆ ಮತ್ತು ಹೆಚ್ಚು ಒತ್ತನ್ನು ಕೊಟ್ಟು ಗ್ರಾಮದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಡ್ತೇವೆ ಅಂತ ಹೇಳ್ತಾ, ಈ ದಿನ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರಿಗೂ ಹಾಗೆ ಇವರೆಲ್ಲರಿಗೂ ಹೆಚ್ಚು ಒತ್ತನ್ನು ಕೊಟ್ಟು ನನ್ನ ವಂದನೆ ಸಲ್ಲಿಸ್ತಾ, ಹಾಗೆ ಇಲ್ಲಿ ಹೊಸಕೋಟೆಯಲ್ಲಿ ಡೈರಿ ಇಲ್ಲ, ಆ ಜಾಗವನ್ನು ಆದಷ್ಟು ಗ್ರಾಮದ ಜನತೆ ಆ ಡೈರಿಗೆ ಬೇಕಾದಂಥ ಸರ್ಕಾರದ ಯಾವುದಾದ್ರೂ ಜಾಗವನ್ನು ಮಾಡಿ ರೆಕಾರ್ಡನ್ನು ತಯಾರು ಮಾಡಿದರೆ ಅತಿ ಬೇಗನೆ ಒಂದು ಅನುದಾನ ಕೊಡೋದಕ್ಕೆ ಭಾಳ ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತೇವೆ. ಬಹುಶಃ ನಿನ್ನೆನೂ ಕೂಡ ನಾವು ಕೊಳಲ್ದೊಬ್ಬಳಿಯಲ್ಲಿ ಓಡಾಡ್ತಾರೆ, 23 ಹಳ್ಳಿಗಳಲ್ಲಿ ಓಡಾಡ್ತೇವೆ. ಬಹುಶಃ ಸುಮಾರು ಹಳ್ಳಿಗಳಲ್ಲಿ ಡೈರಿಗಳಿಗೆ ಜಾಗನೇ ಇಲ್ಲ, ಆಮೇಲೆ ಡೈರಿಗಳು ಎಲ್ಲ ಶಿಥಿಲಗೊಂಡಿವೆ. ಹಾಗಾಗಿ ಅವು ನೋಡಿದಾಗ ತುಂಬ ನೋವಾಗುತ್ತೆ.
ಖಂಡಿತವಾಗೂ ಕೂಡ ಎಲ್ಲಿ ಆ ಗ್ರಾಮಕ್ಕೆ ಸೇರಿದ ಸಾರ್ವಜನಿಕ ಸ್ವತ್ತುಗಳು ಅಂತ ಕರಿತೀವಿ. ಶಾಲೆ, ಆಸ್ಪತ್ರೆ, ಗ್ರಂಥಾಲಯ ಮತ್ತು ಏನು ಈ ಡೈರಿಗಳು, ಸಮುದಾಯ ಭವನ, ಇವೆಲ್ಲ ಆ ಊರಿನ ಆ ಗ್ರಾಮದ ಸಾರ್ವಜನಿಕ ಸ್ವತ್ತುಗಳು. ಆ ಸ್ವತ್ತುಗಳು ನೋಡಿದಾಗ ಅವುಗಳ ಮುಖಾಂತರವಾಗಿ ಆ ಗ್ರಾಮದ ಏನು ಅಸ್ತಿತ್ವ ಇದೆ ಅಂತಕ್ಕಂಥದ್ದನ್ನು ನೋಡ್ಬೋದಾಗಿದೆ. ಹಾಗಾಗಿ ಬಹುಶಃ ನಾನು ಈ ಮುಖಾಂತರ ನಮ್ಮ ಕೊರಟಗೆರೆ ತಾಲೂಕಿನ ಎಲ್ಲ ಗ್ರಾಮದ ಎಲ್ಲ ಒಕ್ಕೂಟಗಳ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷ ನಿರ್ದೇಶಕರಲ್ಲಿ ಮತ್ತೊಮ್ಮೆ ನನ್ನ ಕಳಕಳಿಯಿಂದ ಮನವಿ ಮಾಡ್ಕೊಳ್ಳೋದೇನೆಂದರೆ, ತಾವುಗಳು ತಮ್ಮಲ್ಲಿರ್ತಕ್ಕಂಥ ಜಾಗಗಳಲ್ಲಿ ಆದಷ್ಟು ಬೇಗನೆ ಏನು ತಮ್ಮ ಜಾಗಕ್ಕೆ ಸಂಬಂಧಪಟ್ಟಂತಹ ನೀವು ಪತ್ರಗಳನ್ನು ರೆಡಿ ಮಾಡಿದರೆ ನಾವು ಒಕ್ಕೂಟದಿಂದ ಬರ್ತಕ್ಕಂಥ ಅನುದಾನವನ್ನು ಬಿಡುಗಡೆ ಮಾಡಿ ಆ ಒಂದು ಡೈರಿಗಳನ್ನು ಚೆನ್ನಾಗಿ ಕಟ್ಟೋಣ, ಬೆಳೆಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ನ್ಯೂಸ್ ವರದಿಗಾರರು ಕೂಡ ನನ್ನ ಧನ್ಯವಾದಗಳು ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಕರ್ನಾಟಕ 1 ವರದಿ, ಕೊರಟಗೆರೆ ತಾಲೂಕು, ಹೊಸಕೋಟೆ, ಮುತ್ತುರಾಜ್.